8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ನಿಮ್ಮ ನಾಳಿನ ಸಮಾಜ ವಿಜ್ಞಾನ SI2 ಪರೀಕ್ಷೆಗಾಗಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಈಗ ನಾವು ನೋಡೋಣ. ಹ್ಯುಯೆನ್ ಸಾಂಗನ ಪ್ರಸಿದ್ಧ ಕೃತಿ. ನೋಡಿ, ಹ್ಯುಯೆನ್ ಸಾಂಗನ ಪ್ರಸಿದ್ಧ ಕೃತಿ ಯಾವುದು? ಸಿಯೂಕಿ. ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. ಭಾರತದಲ್ಲಿ ಪ್ರಥಮ ಬಾರಿಗೆ ಸಮಾಜಶಾಸ್ತ್ರ ಪರಿಚಯಿಸಲ್ಪಟ್ಟ ವಿಶ್ವವಿದ್ಯಾಲಯ ನೋಡಿ ಯಾವುದು? ಮುಂಬೈ ವಿಶ್ವವಿದ್ಯಾಲಯ. ಹಣದ ಪ್ರತಿಫಲಕ್ಕೆ ಮಾಡುವ ದೈಹಿಕ ಮತ್ತು ಬೌದ್ಧಿಕ ಕೆಲಸ, ಅದಕ್ಕೆ ನಾವೇನಂತೀವಿ? ಆರ್ಥಿಕ ಚಟುವಟಿಕೆ. ಪಾಲುದಾರಿಕೆ ಸಂಸ್ಥೆಗಳ ನೋಂದಣಿಗೆ ಅವಕಾಶ ನೀಡಿರುವ ಕಾಯ್ದೆ ಯಾವ ಕಾಯ್ದೆ? ಭಾರತದ ಪಾಲುದಾರಿಕೆ ಸಂಸ್ಥೆಗಳ ಕಾಯ್ದೆ 1932. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ನೋಡಿ, ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಹಿಸುತ್ತಾರೆ. ನೋಡಿ, ಎಷ್ಟು ಸುಲಭ ಇದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯಾರು ವಹಿಸುತ್ತಾರೆ? ಅಧ್ಯಕ್ಷರು ವಹಿಸುತ್ತಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಹಿಸಿರುತ್ತಾರೆ. ಸಂಸ್ಕೃತಿ ಎಂದರೇನು? 7ನೇ ಪ್ರಶ್ನೆ ನೋಡಿ, ಸಂಸ್ಕೃತಿ ಎಂದರೇನು? ಮಾನವ ಸಮಾಜದ ಸದಸ್ಯನಾಗಿದ್ದುಕೊಂಡು ಕಲಿತುಕೊಳ್ಳುವ ಜ್ಞಾನ, ಕಲೆ, ನೈತಿಕ ನಿಯಮ, ಕಾನೂನು ಮತ್ತು ರೂಢಿ, ನೈಪುಣ್ಯತೆಗಳನ್ನು ಒಳಗೊಂಡ ಸಂಕೀರ್ಣ ವ್ಯವಸ್ಥೆ, ಅದಕ್ಕೇನಂತೀವಿ? ಸಂಸ್ಕೃತಿ ಅಂತ ಕರಿತೀವಿ. 8ನೇದ್ದೇನು? ಸಾಮಾಜಿಕ ಅಂತಃಕ್ರಿಯೆಯನ್ನು ವ್ಯಾಖ್ಯಾನಿಸಿ. ಸಾಮಾಜಿಕ ಅಂತಃಕ್ರಿಯೆಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ಅನೇಕ ಜನರೊಡನೆ ನಡೆಸುವ ಒಡನಾಟವೇ ಸಾಮಾಜಿಕ ಅಂತಃಕ್ರಿಯೆ. ಇನ್ನು 9ನೇ ಪ್ರಶ್ನೆ ನೋಡಿ, ಭೂಮಿಯು ಎಷ್ಟು ವರ್ಷ ಹಳೆಯದಾಗಿದೆ? ಭೂಮಿಯು 460 ಕೋಟಿ ವರ್ಷದಷ್ಟು ಹಳೆಯದಾಗಿದೆ. ಇನ್ನು 10ನೇ ಪ್ರಶ್ನೆ, ಆಂತರಿಕ ವ್ಯಾಪಾರ ಎಂದರೇನು? ದೇಶದ ಒಳಗಡೆ ನಡೆಯುವ ವ್ಯಾಪಾರಕ್ಕೆ ಆಂತರಿಕ ವ್ಯಾಪಾರ ಅಂತ ಕರಿತೀವಿ. ಇನ್ನು 3ನೇ ಪ್ರಶ್ನೆ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊಹೆಂಜೋದಾರೋವಿನ ಸ್ನಾನದ ಕೊಳದ ವಿಶೇಷತೆಯನ್ನು ವಿವರಿಸಿ. ನೋಡಿ, 11ನೇ ಪ್ರಶ್ನೆ, ಸುಟ್ಟ ಇಟ್ಟಿಗೆಗಳಿಂದ ಕಟ್ಟಲಾಗಿದೆ. ಕೊಳದಿಂದ ನೀರಿನ ಸೋರಿಕೆ ಆಗದಂತೆ ಎಚ್ಚರ ವಹಿಸಿದ್ದರು. ಎರಡೂ ಬದಿಯಲ್ಲಿ ಇಳಿಯಲು ಮೆಟ್ಟಿಲುಗಳಿವೆ. ಸ್ನಾನದ ಕೊಳದ ಸುತ್ತಲೂ ಕೊಠಡಿಗಳಿವೆ. ಈ ಕೊಳಕ್ಕೆ ಬಾವಿಯಿಂದ ನೀರನ್ನು ಪೂರೈಸಲಾಗುತ್ತಿತ್ತು. ಬಳಸಿದ ನೀರನ್ನು ಹೊರಬಿಡುವ ವ್ಯವಸ್ಥೆ ಇತ್ತು. ಈ ಕೊಳವನ್ನು ಮುಖ್ಯ ವ್ಯಕ್ತಿಗಳು ಸ್ನಾನ ಮಾಡಲು ಬಳಸುತ್ತಿದ್ದಿರಬಹುದು. ಇಷ್ಟು ಅಂಶಗಳಲ್ಲಿ ನೀವು ಯಾವುದಾದ್ರೂ 4 ಅಂಶ ಬರೆದರೂ ಕೂಡ ನಿಮಗೆ ಅಂಕಗಳು ದೊರೆಯುತ್ತವೆ. ಇನ್ನು ಅಥವಾ ಪ್ರಶ್ನೆ ನೋಡಿ, ಚೀನಾದ ಮಹಾಗೋಡೆಯ ಐತಿಹಾಸಿಕ ಮಹತ್ವ ವಿವರಿಸಿ. ಚೀನಾ ಹಲವು ಸಣ್ಣ ಪುಟ್ಟ ಸಂಸ್ಥಾನಗಳನ್ನು ಒಳಗೊಂಡಿತ್ತು. ನಂತರ ಎಲ್ಲವನ್ನು ಸೇರಿ 7 ದೊಡ್ಡ ರಾಜ್ಯಗಳನ್ನು ನಿರ್ಮಿಸಲಾಯಿತು. ರಾಜ್ಯದ ರಕ್ಷಣೆಗೆ ಗಡಿಯುದ್ದಕ್ಕೂ ಸ್ವತಂತ್ರವಾದ ಗೋಡೆಗಳನ್ನು ನಿರ್ಮಿಸಲಾಯಿತು. ಉತ್ತರ ಭಾಗದಿಂದ ಮಾಡುತ್ತಿದ್ದ ದಾಳಿ ತಡೆಯಲು ನಿರ್ಮಿಸಲಾಯಿತು. ಮಹಾಗೋಡೆಯನ್ನು 7ನೇ ಶತಮಾನದಲ್ಲಿ ಕಟ್ಟಲು ಪ್ರಾರಂಭಿಸಲಾಯಿತು. ಇದನ್ನು ನೋಡಿ, 16ನೇ ಶತಮಾನದವರೆಗೂ ಕಟ್ಟಲಾಯಿತು. ಗೋಡೆಯ ಉದ್ದ 5000 ಕಿಲೋಮೀಟರ್. ಜಗತ್ತಿನ ವಿಸ್ಮಯಗಳಲ್ಲಿ ಇದು ಒಂದಾಗಿದೆ. ನೋಡಿ, ಈ ಅಂಶಗಳಲ್ಲಿ ಯಾವುದಾದ್ರೂ 4 ಅಂಶಗಳನ್ನು ಬರೆದರೆ ಸಾಕು. ಇನ್ನು ಬುದ್ಧನು ಬೋಧಿಸಿದ ಆರ್ಯ ಸತ್ಯಗಳು ಯಾವುವು? ನೋಡಿ, ಲೋಕವೆಲ್ಲ ದುಃಖ ಹಾಗೂ ನೋವಿನಿಂದ ಕೂಡಿದೆ. ಆಸೆಯ ದುಃಖಕ್ಕೆ ಮೂಲ ಕಾರಣ. ಅತಿಯಾದ ಆಸೆಯಿಂದ ಬಿಡುಗಡೆ ಪಡೆದಾಗಲೇ ನೆಮ್ಮದಿಯ ಬದುಕು ಸಾಧ್ಯ. ಅಷ್ಟಾಂಗ ಮಾರ್ಗದ ಅನುಸರಣೆಯಿಂದ ಆಸೆಯಿಂದ ವಿಮುಕ್ತಿ ಸಾಧ್ಯ. ಇನ್ನು ಸನಾತನ ಧರ್ಮದ ವಿಶೇಷತೆಗಳೇನು? ನೋಡಿ, ಸನಾತನ ಧರ್ಮದ ವಿಶೇಷತೆಗಳೆಂದರೆ ಎಲ್ಲರೂ ಸುಖಿಗಳಾಗಿರಲಿ, ಎಲ್ಲರೂ ರೋಗಗಳ ಚಿಂತನೆಗಳಿಂದ ಮುಕ್ತರಾಗಿರಲಿ, ಎಲ್ಲರೂ ಶುಭವನ್ನೇ ಕಾಣುವಂತಾಗಲಿ, ಯಾರೂ ದುಃಖಿತರಾಗದೇ ಇರಲಿ. ಇನ್ನು 13ನೇ ಪ್ರಶ್ನೆ ನೋಡಿ, ಪೌರನಾದವನು ಒಂದು ದೇಶದ ಸದಸ್ಯ ಪ್ರಜೆಯಾಗಿ ಹಲವಾರು ಕರ್ತವ್ಯಗಳನ್ನು ನಿರ್ವಹಿಸುತ್ತಾನೆ. ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತಂದಿದ್ದಾರೆ. ನೋಡಿ, ಪೌರನ ಕರ್ತವ್ಯ ಸಂವಿಧಾನ ಪಾಲಿಸುವುದು, ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜ ಗೌರವಿಸುವುದು, ಸ್ವಾತಂತ್ರ್ಯ ಹೋರಾಟಗಾರರ ಆದರ್ಶವನ್ನು ಪಾಲಿಸುವುದು, ಭಾರತ ಸಾರ್ವಭೌಮತೆ ಮತ್ತು ಅಖಂಡತೆ ಎತ್ತಿ ಹಿಡಿಯುವುದು, ದೇಶದ ಸೇವೆಗೆ ಸಿದ್ಧರಿರುವುದು, ದೇಶವನ್ನು ರಕ್ಷಿಸುವುದು, ದೇಶದ ಸ್ವತ್ತನ್ನು ಕಾಪಾಡುವುದು, ಅಹಿಂಸಾ ನೀತಿಯನ್ನು ಅನುಸರಿಸುವುದು. ಇದರಲ್ಲಿ ಯಾವುದಾದ್ರೂ 4 ಬರೆದರೂ ಕೂಡ ನಡೀತದೆ. ಇನ್ನು 14ನೇ ಪ್ರಶ್ನೆ ನೋಡಿ, ಕೃಷಿ ಸಮಾಜದ ಲಕ್ಷಣಗಳನ್ನು ಪಟ್ಟಿ ಮಾಡಿರಿ. ನೋಡಿ, ಕೃಷಿ ಸಮಾಜದ ಲಕ್ಷಣ ಏನೇನಿದಾವೆ? ಬೇಸಾಯವನ್ನು ಅವಲಂಬಿಸಿ ಬದುಕುವ ಸಮಾಜ, ಕೃಷಿ ಉತ್ಪನ್ನಗಳೇ ಜೀವನಾಧಾರ, ಒಂದೇ ಕಡೆ ನೆಲೆಸಿರುತ್ತಾರೆ, ಕೃಷಿಯೊಂದಿಗೆ ಇತರೆ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವರು, ವಿವಿಧ ರೀತಿಯ ಕೌಶಲ್ಯ ಹೊಂದಿರುತ್ತಾರೆ.
ನೋಡಿ, ಯಾವುದಾದ್ರೂ 4 ಬರೆದು ನಡೀತದೆ. ಒಂದು ಸ್ಥಳದ ಸನ್ನಿವೇಶ, ದಿಕ್ಕು ಮತ್ತು ಅಂತರವನ್ನು ಹೇಗೆ ನಿರ್ಧರಿಸಲಾಗುತ್ತದೆ? ನೋಡಿ, ಭೂಮಿಯು ಗೋಳಾಕಾರವಾಗಿದೆ, ಆದ್ದರಿಂದ ಸ್ಥಳ, ದಿಕ್ಕು ಮತ್ತು ಅಂತರವನ್ನು ಅಳೆಯುವುದು ಕಠಿಣ. ಆದ್ದರಿಂದ ನಿರ್ದಿಷ್ಟ ಸ್ಥಳ, ದಿಕ್ಕು, ಸನ್ನಿವೇಶ ಮತ್ತು ಅಂತರಗಳನ್ನು ಎಳೆಯಲಿಕ್ಕೆ ಕಾಲ್ಪನಿಕ ರೇಖೆಗಳನ್ನು ಎಳೆಯಲಾಗಿದೆ. ಪೂರ್ವ ಪಶ್ಚಿಮವಾಗಿ ಅಕ್ಷಾಂಶಗಳನ್ನು ಹಾಗೂ ಉತ್ತರ ದಕ್ಷಿಣವಾಗಿ ರೇಖಾಂಶಗಳನ್ನು ಎಳೆಯಲಾಗಿದೆ. ನೋಡಿ, ಬಹಳಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೋತಿರ್ತಾರೆ. ಅಕ್ಷಾಂಶ ಅಂದರೆ ಯಾವುವು, ರೇಖಾಂಶ ಅಂದರೆ ಯಾವುವು? ನೋಡಿ, ಪೂರ್ವ ಪಶ್ಚಿಮವಾಗಿರುವಂಥವು ಅಕ್ಷಾಂಶಗಳು, ಉತ್ತರ ದಕ್ಷಿಣವಾಗಿರುವಂಥವು ರೇಖಾಂಶಗಳು. ಅವುಗಳನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ನೋಡಿ, ರೇಖಾಂಶ ಅಂದರೆ ಉತ್ತರ ದಕ್ಷಿಣವಾಗಿ ಬರ್ತವೆ ಹೀಗೆ, ಅಕ್ಷಾಂಶ ಅಂದರೆ ಪೂರ್ವ ಪಶ್ಚಿಮವಾಗಿ ಹೀಗೆ ಬರ್ತವೆ. ಇವುಗಳು ಭೌಗೋಳಿಕ ನಿರ್ದೇಶಾಂಕಗಳಿದ್ದು ಇವುಗಳ ಮೂಲಕ ಗುರುತಿಸಲಾಗುತ್ತದೆ. ಇನ್ನು 16ನೇ ಪ್ರಶ್ನೆ ನೋಡಿ, ಸಹಕಾರಿ ಸಂಘಗಳ ವಿಧಗಳನ್ನು ವಿವರಿಸಿ. ನೋಡಿ, ಸಾಲದ ಸಹಕಾರಿ ಸಂಘ, ಮಾರುಕಟ್ಟೆ ಸಹಕಾರಿ ಸಂಘ, ಉತ್ಪಾದಕರ ಸಹಕಾರಿ ಸಂಘ, ಗ್ರಾಹಕರ ಸಹಕಾರಿ ಸಂಘ. ನೋಡಿ, ಇಷ್ಟೊಂದು ಸಹಕಾರಿ ಸಂಘಗಳು ಇವೆ. ಯಾವುದಾದ್ರೂ 4 ಹೇಳಿದ್ರು ಕೂಡ ನಡೆಯುತ್ತೆ. ಇನ್ನು 4ನೇದ್ರಲ್ಲಿ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಗುಪ್ತರ ಕಾಲದ ಸಾಹಿತ್ಯದ ಸುವರ್ಣಯುಗ. ಗುಪ್ತರ ಕಾಲವು ಸಾಹಿತ್ಯದ ಸುವರ್ಣಯುಗ, ಸಮರ್ಥಿಸಿರಿ ಅಂತ ಕೇಳ್ತಾರೆ. ನೋಡಿ, ಗುಪ್ತರ ಕಾಲದಲ್ಲಿ ಏನಿದ್ರು, ಹಲವಾರು ಕವಿಗಳಿಗೆ ಆಶ್ರಯದಾತರಾಗಿದ್ದರು. ಸಮುದ್ರಗುಪ್ತ ಸ್ವತಃ ಕವಿಯಾಗಿದ್ದ. 2ನೇ ಚಂದ್ರಗುಪ್ತನು ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದನು. ಕಾಳಿದಾಸ ಕವಿ ಮತ್ತು ನಾಟಕಕಾರನಾಗಿದ್ದು ಅನೇಕ ಕೃತಿಗಳನ್ನು ರಚಿಸಿದ್ದಾನೆ. ನೋಡಿ, ಕಾಳಿದಾಸ ಅಭಿಜ್ಞಾನ ಶಾಲಂಕಲ, ಶೂದ್ರಕ, ಮರ್ಚಕಟಿಕ, ವಿಶಾಖದತ್ತನ ಮುದ್ರಾಕ್ಷನ, ಧರ್ಮಶಾಸ್ತ್ರಗಳು ಮತ್ತು ಪುರಾಣಗಳು ಸೃಷ್ಟಿಯಾದವು. ಶ್ರೇಷ್ಠ ವಿಜ್ಞಾನಿಗಳಾದ ವರಾಮೇರ, ಭಾಸ್ಕರ, ಆರ್ಯಭಟ, ಚರಕ ಮತ್ತು ಸುಶ್ರುತ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆ ರಚಿಸಿದ್ದಾರೆ. ಇನ್ನು ನೋಡಿ, 18ನೇ ಪ್ರಶ್ನೆ, ಚೋಳರ ಗ್ರಾಮಾಡಳಿತದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ನೋಡಿ, ಗ್ರಾಮದ ಸ್ವಯಂ ಪಾಲಿತದ ಬೆಳವಣಿಗೆ. ಗ್ರಾಮ ಸಭೆಗಳು ಪ್ರಥಮ ಸಭೆಗಳಾಗಿದ್ದು, ತರಂ ಕುರಂ ಒಂದು ಹಳ್ಳಿ, ಪ್ರತಿ ಕುರಂಗೂ ಮಹಾಸಭೆ ಎನ್ನುವ ಗ್ರಾಮ ಸಭೆ ಇದ್ದಿತ್ತು. ಇದನ್ನು ಪೆರಂಗುರಿ ಎಂದು ಅದರ ಸದಸ್ಯರನ್ನು ಪೆರುಮಕ್ಕಳೆಂದು ಕರೆಯಲಾಗುತ್ತಿತ್ತು. ಸದಸ್ಯರನ್ನು ಚುನಾವಣೆ ಮೂಲಕ ಆರಿಸಲಾಗುತ್ತಿತ್ತು. ಸಂಸ್ಕೃತ ವಿದ್ವಾಂಸರು ಹಾಗೂ ಶ್ರೀಮಂತರು ಚುನಾವಣೆಗೆ ಅರ್ಹರಾಗಿದ್ದರು. ಹವಾಮಾನ ಮತ್ತು ವಾಯುಗುಣದ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ನೋಡಿ, ಹವಾಮಾನ ಅಂತ ಎದಕ್ಕಂತೀವಿ, ವಾಯುಗುಣ ಅಂತ ಎದಕ್ಕಂತೀವಿ. ಹವಾಮಾನ ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಪರಿಸ್ಥಿತಿಯನ್ನು ಹವಾಮಾನ ಎನ್ನುವರು. ವಾಯುಗುಣ ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನದ ಸ್ಥಿತಿಯನ್ನು ವಾಯುಗುಣ ಅಂತಾರೆ. ನೋಡಿ, ದೀರ್ಘಾವಧಿಯ ಹವಾಮಾನ ಸ್ಥಿತಿ, ಇದು ಅಲ್ಪಾವಧಿ ಪರಿಸ್ಥಿತಿ. ಉದಾಹರಣೆಗೆ ಮೋಡಯುಕ್ತ ಪ್ರಖರ ಬಿಸಿಲು, ಶುಭ್ರ ಹವಾಮಾನ. ಉದಾಹರಣೆಗೆ ಸಂಭಾಜಿಕ ವೃತ್ತದ ವಾಯುಗುಣ, ಮರುಭೂಮಿ ವಾಯುಗುಣ ಅಂತ ಈ ರೀತಿ ಹೇಳ್ತೀವಿ. ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಪವನ ವಿಜ್ಞಾನ ಶಾಸ್ತ್ರ ಅಂತಾರೆ. ವಾಯುಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ವಾಯುಗುಣಶಾಸ್ತ್ರ ಅಂತ ಹೇಳ್ತಾರೆ. ಇನ್ನು 20ನೇ ಪ್ರಶ್ನೆ ನೋಡಿ, ಜಲ ಮಾಲಿನ್ಯದ ದುಷ್ಪರಿಣಾಮಗಳನ್ನು ಪಟ್ಟಿ ಮಾಡಿ. ನೋಡಿ, ನೀರು ಕಲುಷಿತವಾಗುತ್ತದೆ, ಕಾಲರಾಕ್ಷಯ, ಕಾಮಾಲೆ ಅಂತ ರೋಗ ಬರ್ತವೆ, ಜಲಚರಗಳ ಸಾವಿಗೆ ಕಾರಣವಾಗುತ್ತದೆ, ವ್ಯವಸಾಯಕ್ಕೆ ಹಾನಿ ಉಂಟು ಮಾಡುತ್ತದೆ, ಪರಿಸರ ಅಸಮತೋಲನಕ್ಕೆ ಕಾರಣವಾಗುತ್ತದೆ, ನೀರಿನಲ್ಲಿರುವ ಆಮ್ಲಜನಕ ಪ್ರಮಾಣ ಕಡಿಮೆ ಆಗುತ್ತದೆ. ಇನ್ನು ಜಲ ಮಾಲಿನ್ಯದ ಶ್ರಮದ ಮಹತ್ವವನ್ನು ವಿವರಿಸಿ. ಒಂದು ದೇಶದ ಪ್ರಗತಿಗೆ ದೈಹಿಕ ಮತ್ತು ಮಾನಸಿಕ ಶ್ರಮಗಳೆರಡೂ ಮಹತ್ವದ್ದಾಗಿದೆ. ದೈಹಿಕ ಶ್ರಮ ವಹಿಸುವಾಗ ಸಂಖ್ಯೆ ಕಡಿಮೆ ಆದಲ್ಲಿ ಉತ್ಪಾದನಾ ಕಾರ್ಯ ಕುಂಠಿತವಾಗುತ್ತದೆ. ಮಾನಸಿಕ ಶ್ರಮಗಳಿಂದ ದೇಶ ಅಭಿವೃದ್ಧಿ ಹೊಂದುತ್ತದೆ. ದೈಹಿಕ ಶ್ರಮ ನಿರ್ವಹಿಸಲು ಎಲ್ಲರೂ ಸಿದ್ಧರಾಗಿರಬೇಕು. ದೈಹಿಕ ಶ್ರಮ ಮತ್ತು ಮಾನಸಿಕ ಶ್ರಮ ಪಡೆಯುವವರನ್ನು ಮೇಲು ಕೀಳೆಂದು ಸಮಾಜ ಭೇದ ಮಾಡಬಾರದು. ದೈಹಿಕ ಶ್ರಮವಿಲ್ಲದೆ ಯಂತ್ರಗಳನ್ನು ನಡೆಸಲು ಹಾಗೂ ಯಂತ್ರ ಮಾಡದ ಕೆಲಸ ನಿರ್ವಹಿಸಲು ಸಾಧ್ಯವಿಲ್ಲ. ದೇಶದ ಅಭಿವೃದ್ಧಿಗೆ ಎರಡೂ ರೀತಿಯ ಶ್ರಮಗಳು ಅತ್ಯಗತ್ಯವಾಗಿವೆ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಇದರಿಂದ ರಾಷ್ಟ್ರ ಕಟ್ಟುವ ಕಾರ್ಯ ಸಾಧ್ಯ ಆಗ್ತದೆ. ಇನ್ನು 5ನೇ ಇದರಲ್ಲಿ ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ನೋಡಿ, ಜನತಾ ಸರ್ಕಾರವಾಗಿದೆ. ಪ್ರತಿನಿಧಿಗಳನ್ನು ಜನರೇ ಚುನಾಯಿಸುತ್ತಾರೆ. ಪ್ರತಿನಿಧಿಗಳು ಜನರ ಪರ ಕಾನೂನು ರಚಿಸುತ್ತಾರೆ. ಸಾರ್ವತ್ರಿಕ ವಯಸ್ಕ ಮತದಾನ ತತ್ವ ಆಧರಿಸಿದೆ. ಎಲ್ಲ ಪ್ರಜೆಗಳು ಕಾನೂನು ದೃಷ್ಟಿಯಲ್ಲಿ ಸಮಾನರು. ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿರುತ್ತವೆ. ಜನರ ಸರ್ವತೋಮುಖ ಅಭಿವೃದ್ಧಿಗೆ ವಿಶೇಷ ಗಮನ ಹರಿಸುತ್ತದೆ. ಪ್ರಜಾಪ್ರಭುತ್ವ ವ್ಯಕ್ತಿ ಪೂಜೆಗೆ ವಿರುದ್ಧವಾದದ್ದು. ಇನ್ನು 23ನೇದು, ಸಾಗರದ ಉಬ್ಬರವಿಳಿತಗಳು ಮಾನವ ಜೀವನಕ್ಕೆ ಸಹಕಾರಿಯಾಗಿವೆ, ಸಮರ್ಥಿಸಿರಿ. ನೋಡಿ, ದೊಡ್ಡ ನೌಕಾಯಾನಕ್ಕೆ ಉಪಯುಕ್ತವಾಗಿವೆ. ಬಂದರು ಮತ್ತು ಹಡಗು ನಿರ್ಮಿಸಲು ಸಹಕಾರಿ. ಬಂದರುಗಳನ್ನು ನಿರ್ಮಿಸಲು ನಿಯಮಿತವಾಗಿ ಸ್ವಚ್ಛಗೊಳಿಸುತ್ತವೆ. ಉಪ್ಪನ್ನು ತಯಾರಿಸಲು ಅನುಕೂಲಕರವಾಗಿದೆ. ಮೀನುಗಾರಿಕೆ ಅನುಕೂಲವಾಗಿದೆ. ವಿದ್ಯುತ್ ಉತ್ಪಾದನೆಗೆ ಸಹಕಾರಿಯಾಗಿದೆ. ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ವಾಣಿಜ್ಯ ಉತ್ಪಾದನೆಗೆ ಸಹಕಾರಿಯಾಗಿದೆ. ಇನ್ನು ಕೊನೆಯ ಪ್ರಶ್ನೆ ನೋಡಿ, ಭಾರತದ ನಕ್ಷೆಯನ್ನು ಬರೆದು ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ. ತಲಕಾಡು, ಅಜಂತ, ಕಂಚಿ, ಹಿಮಾಲಯ ಪರ್ವತ ಶ್ರೇಣಿ. ನೋಡಿ,
ನೋಡಿ ತಲಕಾಡು ಎಲ್ಲಿ ಮಾರ್ಕ್ ಮಾಡಿದ್ದಾರೆ, ಇಲ್ಲಿ ತಲಕಾಡು, ಕಂಚಿ, ಅಜಂತ, ಹಿಮಾಲಯ ಪರ್ವತ ಶ್ರೇಣಿ, ಈ ರೀತಿ ಮಾರ್ಕನ್ನು ಮಾಡಿದ್ದಾರೆ. ನೀವು ಹೀಗೆ ಒಂದು ಗ್ರಾಫ್ ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಮಾರ್ಕನ್ನು ಮಾಡಬೇಕು. ನೋಡಿ, ಇದೇ ರೀತಿ ನಿಮ್ಮ ಬೇರೆ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ.